ನಮಸ್ಕಾರ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿನ್ನೆ ರಾತ್ರಿ ಈ ಎರಡು ಮಕ್ಕಳು, ಗಂಡು ಮಕ್ಕಳು ರಿಪೋರ್ಟ್ ಆಗಿದೆ. ಒಬ್ಬರು ರಾತ್ರಿ 11 ಗಂಟೆಗೆ, ಇನ್ನೊಬ್ಬರು 1 ಗಂಟೆಗೆ. ಎರಡು ಮಕ್ಕಳಿಗೂ ಸಿಂಪಲ್ ಇಂಜುರಿ ಆಗಿದೆ. ನಾವು ಔಟ್ ಪೇಷಂಟ್ ಬೇಸಿಸ್ ಟ್ರೀಟ್ ಮಾಡಿ ಕಳಿಸಿದ್ದೇವೆ ಅವರಿಗೆ. ತೀವ್ರತರ ಗಾಯ ಏನಾಗಿರಲಿಲ್ಲ. ಒಂದು ಮಗು ಏನು ಮಾಡಿದೆ, ಪಿಸ್ತಲ್ ಬರುತ್ತಲ್ಲ ಅದನ್ನು ಹೊಡಿಬೇಕಾದ್ರೆ ಅದರದ್ದು ಫ್ಲಾಶ್ ಇಂಜುರಿ ಅಂತೀವಿ, ಅದ್ರ ಕಿಡಿ ಕಣ್ಣಿಗೆ ಬಿದ್ದಿದೆ. ಅದು ಕಾರ್ನಿಯಲ್ ಎಪಿಥೆಲಿಯಲ್ ಡಿಫೆಕ್ಟ್ ಆಗಿತ್ತು ಅಷ್ಟೇ, ಏನು ತೊಂದರೆ ಆಗಿಲ್ಲ. ಇನ್ನೊಂದು ಮಗು ಏನು ಮಾಡ್ತದೆ, ಬೈಪಾಸರ್ ಅಂದರೆ ಯಾರೋ ರಾಕೆಟ್ ಹೊಡೆದಿದ್ದಾರೆ, ಅವ್ರ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಅದು ಬಂದು ಅವ್ರ ಕಣ್ಣಿಗೆ ಬಿದ್ದಿದೆ. ಅದು ಮೆಕ್ಯಾನಿಕಲ್ ಇಂಜುರಿ, ಲಿಡ್ಡಿಗೆ ಮಾತ್ರ, ಅಂದರೆ ಕಣ್ರೆಪ್ಪೆಗೆ ಏಟಾಗಿದೆ. ದೃಷ್ಟಿಗೆ ಏನು ತೊಂದರೆ ಆಗಿಲ್ಲ ಇಬ್ಬರಿಗೂ. ಅವ್ನು ಔಟ್ ಪೇಷಂಟ್ ಬೇಸಿಸ್ ಟ್ರೀಟ್ ಮಾಡಿ ಕಳಿಸಿದ್ದೇವೆ. ಇವತ್ತು ಫಾಲೋಅಪ್ಗೆ ಬರ್ತಾ ಇದ್ದಾರೆ. ಹೌದು, ಎಕಿಮೋಸಿಸ್ ಅಂತ ಹೇಳ್ತೀವಿ. ಲಿಡ್ ಎಕಿಮೋಸಿಸ್ ಅಂದರೆ ಕಣ್ರೆಪ್ಪೆ ಮೇಲೆ ರಕ್ತ ಹೆಪ್ಪುಗಟ್ಟಿರುತ್ತೆ ಅಷ್ಟೇ. ದೃಷ್ಟಿಗೇನು ತೊಂದರೆ ಆಗಿಲ್ಲ. ಅದು 100ಕ್ಕೆ 50 ಭಾಗ ಬೈಸ್ಟ್ಯಾಂಡರ್, ಮೋರ್ ದೆನ್ 50% ಬೈಸ್ಟ್ಯಾಂಡರ್ ಇಂಜುರೀಸ್ ಆಗುತ್ತೆ. ಬಟ್ ಇಂಜುರೀಸ್ ಬೈಸ್ಟ್ಯಾಂಡರ್ಗೆ ಆಗೋದು ಸಿವಿಯರೇ ಇರುತ್ತೆ, ಸಿವಿಯರ್ ನೇಚರ್ ಇರುತ್ತೆ. ಅದೇ ಸರ್, ಅದು ಹೇಳಿದ್ದೇವೆ. ಬಟ್ ಎಷ್ಟೇ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಪೇರೆಂಟ್ಸು ದೇ ಹ್ಯಾವ್ ಟು ಟೇಕ್ ದೇರ್ ಕೇರ್ ಆಫ್ ಚಿಲ್ಡ್ರನ್. ಮಕ್ಕಳ ಇದು ಅವಶ್ಯವಾಗಿ ಅವ್ರದ್ದು ಇದನ್ನು ಕೇರ್ ತೊಗೋಬೇಕಾಗತ್ತೆ. ಆದಷ್ಟು ಓಪನ್ ಫೀಲ್ಡಲ್ಲಿ ಪಟಾಕಿ ಹಚ್ಚೋದು ಒಳ್ಳೆಯದು. ಮತ್ತು ಮಕ್ಕಳು ಪಟಾಕಿ ಹೊಡಿಬೇಕಾದ್ರೆ ಆ್ಯಂಡ್ ಪೇರೆಂಟಲ್ ಗೈಡೆನ್ಸ್ ಹೊಡೆಯೋದು ಒಳ್ಳೆಯದು. ಸರ್ ಹೌದು ನಮ್ಮಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು 10 ಜನ ಇರ್ತಾರೆ, ಮತ್ತು ಸ್ಟಾಫ್ 3 ಜನ ಇರ್ತಾರೆ. ಸೊ ಡೇ ಆ್ಯಂಡ್ ನೈಟ್ 24 hours ಇಲ್ಲೇ ಇರ್ತಾರೆ. ಮತ್ತು ಓ ಟಿ ಸ್ಟಾಫು ಯಾವಾಗಲೂ ಸರ್ಜರಿ ಬೇಕಾದರೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಮತ್ತು ನಾವು ವಿಕ್ಟೋರಿಯಾ ಹಾಸ್ಪಿಟಲಿಂದ ಅನಸ್ಥೆಟಿಸ್ಟ್ ಇರ್ತಾರೆ. ಚಿಕ್ಕ ಮಕ್ಕಳು ಬಂದರೆ ಅವ್ರಿಗೆ ಜನರಲ್ ಅನಸ್ಥೀಶಿಯಾದಲ್ಲಿ ಸರ್ಜರಿ ಮಾಡಬೇಕಾಗತ್ತೆ. ಅದರಿಂದ ಅವರು ಆನ್ ಕಾಲ್ ಅವೈಲೇಬಲ್ ಇರ್ತಾರೆ. ವಿಕ್ಟೋರಿಯಾದಲ್ಲಿ ಇರ್ತಾರೆ. ನಾವು ಕೇಸ್ ಪೋಸ್ಟ್ ಮಾಡ್ಕೊಂಡು ಬರ್ತಾರೆ ಸರ್. ಹೌದು, ಅಲ್ಲ ಕಣ್ಣಿನ ಗಾಯ ಇವಾಗ ಕರಿಗುಡ್ಡೆ ಹೊಡೆದೋದ್ರೆ ರಪ್ಚರ್ ಗ್ಲೋಬ್ ಅಂತ ಹೇಳ್ತೀವಿ, ಕಾರ್ನಿಯಲ್ ಟೇರ್ ಅಂತ ಹೇಳ್ತೀವಿ. ಆ ಥರದ್ದಾದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅವ್ರ ಮಕ್ಕಳಿಗೆ ನಾವು ಅನಸ್ಥೀಶಿಯಾದಲ್ಲೇ ಮಾಡಬೇಕಾಗುತ್ತೆ, ಜನರಲ್ ಅನಸ್ಥೀಶಿಯಾದಲ್ಲಿ. ಸೊ ಅವಾಗ ಅವರು ನೈಟಲ್ಲೇ ಅವೈಲೇಬಲ್ ಇದ್ದಾರೆ. ಧನ್ಯವಾದಗಳು. 2018 ಒಂದ್ಸಲಿ ಆಗಿತ್ತು 65. ಬಟ್ +-50 ಮೋಸ್ಟ್ ಆಫ್ ದ ಟೈಮ್ ಅಷ್ಟೇ ಬರ್ತಾ ಇದೆ. ಹೆಂಗೆ ಹೇಳೋದು, ಗಂಡು ಮಕ್ಕಳು ನೇಚರ್ ಅದು. ಈ ಒಂದ್ಸಲಿ ಲೈಟ್ ಆಗಿರೋ ಪಟಾಕಿ ಇರುತ್ತಲ್ಲ, ಅದನ್ನ ಚಿಕ್ಕ ಮಿಕ್ಸಿ ಬತ್ತಿ ಇರುತ್ತಲ್ಲ, ಬತ್ತಿ ಕಿತ್ಬಿಟ್ಟು ಹಚ್ತಾರೆ. ಅದೇನಾದ್ರು ಹಚ್ಚಲಿಲ್ಲ ಅಂತ ಎಸ್ದಿರ್ತಾರೆ. ಅದಾಮೇಲೆಲ್ಲ ಈ ದೊಡ್ಡವ್ರು ಹೊಡೆದ್ಮೇಲೆ ಅವ್ರು ಚಿಕ್ಕವ್ರು ತೊಗೊಂಡು ಹೋಗ್ಬಿಟ್ಟು ಅದನ್ನ ಹಚ್ಚಕ್ಕೆ ಹೋಗ್ತಾರೆ. ಅದನ್ನು ಅವಾಯ್ಡ್ ಮಾಡ್ಬೇಕು. ಮೇನ್ ಅದು ಪೇರೆಂಟ್ಸ್ಗೆ ಅವೇರ್ನೆಸ್ ಬರಬೇಕು. ಅವೇ ತುಂಬ ಡ್ಯಾಮೇಜ್. ಇವಾಗ ಆಟೋಮಾಮ್ ತಗೊಳ್ಳಿ, ಅದು ಬತ್ತಿ ಇರೋದು ಚಿಕ್ಕದಿರುತ್ತೆ, ಅವ್ರು ಹಚ್ಬಿಟ್ಟು ಓಡೋಕ್ಕಾಗಲ್ಲ. ಅದು ಅಷ್ಟರಲ್ಲಿ ಬ್ಲಾಸ್ಟ್ ಆದರೆ ಎಲ್ಲ ಥರ ಇಂಜುರೀಸ್ ಆಗುತ್ತೆ, ನಾಟ್ ಓನ್ಲಿ ಐ ಇಂಜುರಿ. ಆ ಫ್ಲವರ್ ಪಾರ್ಟ್ಸ್ ಹಚ್ಬೇಕು ಅಷ್ಟೇ. ಉದ್ದ ಕಡ್ಡಿ ತೊಗೊಂಡು ನೋಡ್ಬೇಕು, ಇಲ್ಲ ಅದು ಕೆಲವು ಸರಿ ಬರ್ಸ್ಟ್ ಆಗುತ್ತೆ. ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದ್ರೆ ಏನು ಮಾಡೋಕ್ಕಾಗಲ್ಲ, ತೊಂದರೆ ಆಗುತ್ತೆ. ಥ್ಯಾಂಕ್ ಯು. ಒಬ್ಬರು ಕಲಾಸಿಪಾಳ್ಯದ ಮಾರ್ಕೆಟ್ ಅವರು, ಸಿಟಿ ಮಾರ್ಕೆಟಿಂದ ಬಂದಿದ್ದು. ಇನ್ನೊಬ್ಬರು ಕೆ ಜಿ ನಗರ. ಕೆಂಪೇಗೌಡ ನಗರ. ಇಲ್ಲ ಇನ್ನು ಬೇಡ ಸರ್, ಯಾಕೆ ಸುಮ್ಮನೆ, ಆದಷ್ಟು ಕಡಿಮೆ ಇದ್ರೆ ನಮಗೆ ನೀವು ಮಕ್ಕಳಿಗೆ ಅನುಕೂಲ ಅಲ್ಲ. ಇವಾಗ 1 ಗಂಟೆಗೆ ಫಾಲೋಅಪ್ಗೆ ಬರ್ತಾರೆ. ಯಾಕಂದ್ರೆ ನಾವು ಎಪಿಥೆಲಿಯಲ್ ಡಿಫೆಕ್ಟ್ ಒಂದು ಮಗು ಇತ್ತಲ್ಲ, ಅವ್ರು ಬಂದೇ ಬರ್ತಾರೆ. ಲಿಡ್ ಇಂಜುರಿ ಆಗಿದೆಯಲ್ಲ, ಸೊ ಅದು ಟೋಸಿಸ್ ಇರುತ್ತೆ, ಮೆಕ್ಯಾನಿಕಲ್ ಟೋಸಿಸ್ ಅಂತ ಹೇಳ್ತೀವಿ. ಅಂದರೆ ಕಣ್ಣು ಡ್ರೂಪ್ ಆಗಿರುತ್ತೆ, ರೆಪ್ಪೆ ಬರ್ತಾರೆ.